ಹಾನೆಸ್ಟಾಗಿ ಸಿನಿಮಾ ನೋಡಿ ಹೊರಗೆ ಬಂದಾಗ ನಂಗೆ ಅನಿಸಿದ್ದು ಏನಂತಂದರೆ, ಗುರು ಇನ್ಮೇಲೆ ನಾವುಗಳೇನು ಬರೀ ಅಕ್ಕಪಕ್ಕದ ಸ್ಟಾರ್ ಹೀರೋ ಸಿನಿಮಾಗಳಿಗೆ ಹೋಗಿ ಎಂಜಾಯ್ ಮಾಡಬೇಕಾ ಅಂತ. ನಮ್ಮಲ್ಲೊಬ್ಬರು ಇಲ್ಲ, ಇನ್ನೊಬ್ಬರು ಇದ್ದರೂ ಇದ್ದಂಗಿಲ್ಲ, ಇನ್ನೊಬ್ರು ಇದ್ದು ಅದು ಏನು ಮಾಡ್ತವ್ರೆ ಅನ್ನೋದು ಗೊತ್ತಿಲ್ಲ, ಅವ್ರ ಮುಂದಿನ ಸಿನಿಮಾ ಕೂಡ ಅನೌನ್ಸ್ ಆಗಿಲ್ಲ. ಹೀಗೆ ಆದರೆ ನಮ್ಗಳಿಗೆ ಬೇರೆ ದಾರಿ ಇಲ್ಲದೆ ಹೀಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಫಿಲ್ಮ್ಗಳೇ ಗತಿ ಅಂತ ಅನ್ಸೋಕೆ ಶುರುವಾಗ್ಬಿಡ್ತು ನನಗೆ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಿದ್ದ ತಕ್ಷಣ. ಎಮೋಷ್ನಲ್ ಆಗಬೇಡಿ, ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಒಮ್ಮೆ. KF5 ಸ್ಥಿತಿನ ಯಪ್ಪ ಯಪ್ಪ ಆದಷ್ಟು ಬೇಗ ಎಲ್ಲ ಸರಿ ಹೋಗಿ ಬದಲಾಗಲಿ. ಈಗ ಕರುಪು ಕಡೆ ಬಂದರೆ, ಕೇರಳದಿಂದ ಅಪ್ಪ ಮಗಳು ಚೆನ್ನೈಗೆ ಬರ್ತಾರೆ, ಮಗಳು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೇಕು ಅಂತ. ಸೊ ಅಲ್ಲಿಗೆ ಬಂದಾಗ ಇರೋ ಬರೋದನ್ನೆಲ್ಲ ಕಳ್ಕೊಂಡು ಕೋರ್ಟ್ ಕಡೆ ಹೋಗಬೇಕಾಗತ್ತೆ. ಅಲ್ಲಿಗೆ ಹೋದ್ಮೇಲೆ ಅವನಿಗಾಗೋ ಅನ್ಯಾಯ, ಅದರಿಂದ ಅವರನ್ನು ಕಾಪಾಡೋದಕ್ಕೆ ಬರೋದು ಯಾರು, ಬಂದ ಮೇಲೆ ಏನೇನು ಆಯಿತು ಅನ್ನೋದೇ ಕರುಪು. ಡೈರೆಕ್ಟೆಡ್ ಬೈ RJ ಬಾಲಾಜಿ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಯಪ್ಪ, ರಿವ್ಯೂ ಮಾಡೋದೆಷ್ಟು ವರ್ಷ ಆಯಿತು, ಅದೆಷ್ಟು ವಾರ ಆಯಿತು. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ, ಫಸ್ಟ್ ಫ್ರೇಮಿಂದನೇ ಕತೆ ಶುರುವಾಗುತ್ತೆ. ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಸಿಚುವೇಶನ್ಗಳು ಬರ್ತಾ ಹೋಗುತ್ತೆ, ಪ್ಲಾಟ್ ಓಪನ್ ಆಗ್ತಾ ಹೋಗುತ್ತೆ, ಸಿನಿಮಾ ಸೀರಿಯಸ್ ಆಗ್ತಾ ಹೋಗುತ್ತೆ, ಡ್ರಾಮಾ ನೀಟಾಗಿ ಸ್ಟೇಜ್ ಆಗ್ತಾ ಇರುತ್ತೆ. ಕ್ಯಾರೆಕ್ಟರ್ಗಳಿಗೆ ಅವ್ರು ಫೇಸ್ ಮಾಡ್ತಾ ಇರೋ ಸಿಚುವೇಶನ್ಗಳಿಗೆ ಕನೆಕ್ಟ್ ಆಗ್ತಾ ಇರ್ತೀವಿ, ಫೀಲ್ ಮಾಡ್ಕೋತಾ ಇರ್ತೀವಿ, ಅವ್ರ ಜೊತೆ ಟ್ರಾವೆಲ್ ಮಾಡ್ತಿರ್ತೀವಿ. ದೆನ್ ಮಧ್ಯ ಎಲಿವೇಶನ್ಗಳಿಂದ, ಹೈ ಮೂಮೆಂಟ್ಗಳಿಂದ ಸಿನಿಮಾ ಎಂಗೇಜ್ ಆಗ್ತಾ ಹೋಗುತ್ತೆ. ಕೆಲವೊಂದು ಕಡೆ ಇಷ್ಟೆಲ್ಲ ಹೆಂಗೆ ನಡೆಯೋಕ್ಕೆ ಸಾಧ್ಯ ಅನ್ನೋ ಒಂದು ಥಾಟ್ ಬಂದಾಗೆಲ್ಲ ಅಮಿಕ್ಕೊಂಡು ನೋಡು, ಲಾಜಿಕ್ ಎಲ್ಲ ಬೇಡ, ಸ್ವಲ್ಪ ಸೈಡ್ಗಿಡು ಅಂತ ಮೈಂಡ್ ವಾಯ್ಸ್ ಬಂತು. ನೆಕ್ಸ್ಟ್ ಮೇನ್ ಕ್ಯಾರೆಕ್ಟರ್ಗಳು ಬರುತ್ತೆ, ಹೆವಿ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲಾಟ್ ಟ್ವಿಸ್ಟ್ ಬರುತ್ತೆ. ಎಸ್, ಇದು ಬೇಕು, ಒಂದೊಳ್ಳೆ ಮಜಾ ಇದೆ, ಈಗಿಂದ ಶುರುವಾಗುತ್ತೆ ಅಂತ ಅಂದ್ಕೊಂಡು ನೋಡ್ತಾ ಹೋಗ್ತೀವಿ. ಹೇಗೆ ಫೇಸ್ ಮಾಡ್ತಾನೆ ಹೀರೋ ಅದನ್ನೆಲ್ಲ ಅನ್ನೋ ಒಂದು ಯೋಚನೆ ತಲೆಯಲ್ಲಿ ಬರುತ್ತೆ. ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ ಪ್ಲೇ ಬರ್ಕೊಂಡು ಹೋಗಿದ್ದಾರೆ, ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಫಸ್ಟ್ ಹಾಫ್ನ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಹಾಫಲ್ಲಿ ಎಮೋಷನ್ಸ್ ಚೆನ್ನಾಗಿ ಕನೆಕ್ಟ್ ಆಗಿತ್ತು, ಇಂಟ್ರೆಸ್ಟಿಂಗ್ ಸೀನ್ಸ್ ಇದ್ವು, ಒಳ್ಳೆ ಆ್ಯಕ್ಷನ್ಗಳಿದ್ವು, ಒಳ್ಳೊಳ್ಳೆ ಸೀಕ್ವೆನ್ಸ್ಗಳು ಕೂಡ ಇದ್ವು. ಆ್ಯಂಡ್ ಇಂಟರ್ವಲ್ ಬ್ಲಾಕ್ ಮಾಸ್. ಸಿನಿಮಾದಲ್ಲಿ ಮೇಜರ್ ಹೈ ಕೊಡೋ ಸೀಕ್ವೆನ್ಸ್ ಅಂದರೆ ಅದು ಇಂಟರ್ವಲ್ ಅನ್ಬೋದು. ಇಷ್ಟೆಲ್ಲ ನೋಡಿ ಆದಮೇಲೆ ಪರವಾಗಿಲ್ಲ ಗುರು, ಚೆನ್ನಾಗಿತ್ತು. ಬಟ್ ಈಗ ತೋರ್ಸೋಕ್ಕೆ ಮುಂದೇನಿದೆ, ಇಂಟ್ರೆಸ್ಟಿಂಗ್ ಎಲಿಮೆಂಟ್ಗಳೇ ಇಲ್ವಲ್ಲ ಅಂತ ತಲೆಯಲ್ಲಿ ಬಂತು. ಮಾತಾಡೋಣ ಇದನ್ನು, ಕಷ್ಟ ಆಗಿದೆ ಸೆಗ್ಮೆಂಟಲ್ಲಿ ಮಾತಾಡೋಣ ಇದನ್ನು. ನೆಕ್ಸ್ಟ್ ಸಾಯಿ ಅಭಯಂಕರ್ ಅವರ ಸ್ಕೋರ್ ಆ್ಯಂಡ್ ಸಾಂಗ್ಸ್ ಸೀರಿಯಸ್ಲಿ ಬರ್ತಾನೆ ಮನುಷ್ಯ ಬ್ಯಾಂಗರ್ಗಳು ಕೊಡ್ತಾನೆ. ಹೈ ಮೂಮೆಂಟ್ಗಳಿಗೆ ಬಿದ್ದಿದೆ ಅಂದರೆ ಸ್ಕೋರ್ಗಳು ಸಖತ್ತಾಗಿ ಬಿದ್ದಿದೆ ಮಾತ್ರ. ಒಂದು ಗ್ರೇಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ನ ಕೊಡೋಕ್ಕಂತೂ ಅಣ್ಣಂಗೆ ಈಸಿಯಾಗಿ ಆಗುತ್ತೆ. ಡ್ಯೂಡಲ್ಲಿ OST ತುಂಬ ರಿಪೀಟೆಡ್ ಅಂತ ಅನಿಸಿತ್ತು, ಬಟ್ ಇಲ್ಲಿ ಚೆನ್ನಾಗಿದೆ, ಆ ವೇರಿಯೇಷನ್ಸ್ಗಳಿದೆ. ಟೂ ಗುಡ್. ಮ್ಯೂಸಿಕ್ ವೈಸ್ ಸಿನಿಮಾ ಔಟ್ ಆಫ್ ಔಟ್ ಅಂತ ಹೇಳ್ಬೋದು. ಇನ್ನು ಆ್ಯಸ್ ಯೂಶುವಲ್ ಸೂರ್ಯ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸಿನಿಮಾದ ಹೈಲೈಟ್ ಅನ್ಬೋದು. ತುಂಬ ಲುಕ್ಸ್ಗಳಿವೆ ಸಿನಿಮಾದಲ್ಲಿ, ಅವ್ರದ್ದು ಎಲ್ಲದರಲ್ಲೂ ಮಿಂಚಿದ್ದಾರೆ. ಎಂಟ್ರಿ ಲೇಟ್ ಅನಿಸುತ್ತೆ, ಬಟ್ ಓಕೆ, ಅದರಿಂದಾನೇ ಫಸ್ಟ್ ಹಾಫ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನನಗೆ. ಅದು ಬಿಟ್ಟರೆ ಅಪ್ಪ ಮಗಳು ಕ್ಯಾರೆಕ್ಟರ್ ಮಾಡಿರೋರ ಪರ್ಫಾರ್ಮೆನ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ RJ ಬಾಲಾಜಿ ಅವರು ವಿಲನ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ಕೋತಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅನಿಸಿದ್ದು ಸೆಕೆಂಡ್ ಹಾಫ್ ಕ್ಲೀನ್ ವಾಶ್ಔಟ್, ಬಿಲೋ ಆ್ಯಾವ್ರೇಜ್ ಅನ್ಬೋದು. ಬಟ್ ಫ್ಯಾನ್ಸ್ಗಳಿಗೆ ಮಜಾ ಇರುತ್ತೆ, ಫ್ಯಾನ್ ಮೂಮೆಂಟ್ಗಳು, ಕಮರ್ಷಿಯಲ್ ಎಲಿಮೆಂಟ್ಗಳು ಸ್ವಲ್ಪ ಜಾಸ್ತಿನೇ ಇವೆ. ಫ್ಯಾನ್ ಸರ್ವಿಸ್ಗಳು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಬಟ್ ಎಲ್ಲೋ ಅದು ತುಂಬ ಓವರ್ ಆಗಿನೂ ಬಂದವು ಅಂತ ಅನ್ನಿಸ್ತು. ಸಿನಿಮಾನೇ ಡೈಲ್ಯೂಟ್ ಆಗೋಗ್ಬಿಡ್ತು. ಇಂಟರ್ವಲ್ ಆದಮೇಲೆ ಸ್ಟ್ರಾಂಗ್ ಲೈನ್ ಅಂತ ಇಲ್ಲೇನೂ ಇಲ್ಲ ತೋರಿಸೋದಕ್ಕೆ. ಇದ್ದಿದ್ದನ್ನು ಅಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೂ ಕೂಡ ಇಲ್ಲಿ ಹೋಗಿಲ್ಲ. ಚಾಲೆಂಜಸ್ಗಳು ಬರುತ್ತೆ, ಬಟ್ ತುಂಬ ಈಸಿಯಾಗಿ ಎಲ್ಲ ಮುಗಿದೋಗ್ಬಿಡುತ್ತೆ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ. ಗ್ರಾಫ್ ಕೆಳಗೆ ಬೀಳ್ತಾನೆ ಹೋಗುತ್ತೆ ಸೆಕೆಂಡ್ ಹಾಫಲ್ಲಿ ಸಿನಿಮಾ. ಶುರು ಮಾಡಿದಾಗ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಗುರು, ಆ ಐಡಿಯಾ, ಆ ಕೋರ್ ಕಾನ್ಸೆಪ್ಟ್ ಚೆನ್ನಾಗಿತ್ತಲ್ಲ, ಅದು ಎಲ್ಲಿ ಯಾಕೆ ಮಾಯ ಆಯಿತು, ಯಾಕೆ ಇಷ್ಟೊಂದು ಡೈಲ್ಯೂಟ್ ಆಗ್ತಾಯಿದೆ ಸಿನಿಮಾ ಅಂತ ಅನ್ಸೋಕೆ ಶುರುವಾಯಿತು. ಎಲ್ಲ ಮ್ಯಾಜಿಕ್ಕಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸ್ಕ್ರೀನ್ ಪ್ಲೇನೇ ತುಂಬ ಡಲ್ ಆಗ್ತಾ ಹೋಗುತ್ತೆ, ಎಂಗೇಜಿಂಗ್ ಆಗಿ ಏನೂ ಅನಿಸಲ್ಲ, ನಮ್ಮ ಅಟೆನ್ಷನ್ ತಗೊಳ್ಳೋವಂತಹ ಮೂಮೆಂಟ್ಗಳು ತುಂಬ ಕಮ್ಮಿ, ಸ್ಟೋರಿನೇ ಮುಂದೆ ಹೋಗಲ್ಲ. ಇದೆಲ್ಲ ಆಗೋದ್ರಿಂದ ಕೆಟ್ಟ ಲ್ಯಾಗ್ ಫೀಲ್ ಆಗಿಬಿಡುತ್ತೆ. ಎಳೆದು ಬಿಸಾಕಿದ್ದಾರೆ ಗುರು ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ನನಗಂತೂ ಲಿಟ್ರಲಿ ಬಂತು. ಅಂದರೆ ಇಂಟ್ರೆಸ್ಟಿಂಗಾಗಿ ಏನೂ ಬರೋದೇ ಇಲ್ವಾ ಅಂತ ನಾನು ಹೇಳ್ತಾ ಇಲ್ಲ, ತರ್ತಾರೆ, ಓಪನ್ ಮಾಡ್ತಾರೆ, ಬಟ್ ಅದಾದಮೇಲೆ ಅದಕ್ಕೆ ಸಿಕ್ಕಿರೋ ಟ್ರೀಟ್ಮೆಂಟ್, ಅದನ್ನು ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಏನಿದೆ, ಕಂಪ್ಲೀಟಾಗಿ ಫ್ಲ್ಯಾಟ್ ಅನಿಸುತ್ತೆ, ಏನೂ ಮಜಾ ಕೊಡೋಲ್ಲ. ಓಕೆ ಚೆನ್ನಾಗಿದೆ, ಈಗೊಂದು ಚಾಲೆಂಜ್ ಬಂತು, ಈಗೊಂದು ಒಳ್ಳೆ ಸಿಚುವೇಶನ್ ಬಂತು, ಬಟ್ ನೆಕ್ಸ್ಟ್ ಮಿನಿಟೇ ಅದು ತುಂಬ ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ. ಸೊ ಸಮ್ವೇರ್ ಎಲ್ಲೋ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಸೆಕೆಂಡ್ ಹಾಫ್ನ ಬರ್ಕೊಂಡಿಲ್ಲ. ಜಾಸ್ತಿ ಫ್ಯಾನ್ ಮೂಮೆಂಟ್ಗಳು ಅದರಿಂದನೇ ತುಂಬಿಸಿದ್ದಾರೆ. ಆ ಕೋರ್ ಡ್ರಾಮಾ ಏನಿತ್ತು, ಆ ಕೋರ್ ಕಾನ್ಸೆಪ್ಟ್ ಏನಿತ್ತು, ಸೊ ಅದು ತುಂಬ ಡೈಲ್ಯೂಟ್ ಆಗಿದೆ.
ಸಮ್ವೇರ್ ಎಲ್ಲೋ ಇಡೀ ಫಸ್ಟ್ ಹಾಫ್ನೇ ಒಂದು ಸಿನಿಮಾ ಥರ ಮಾಡಿಬಿಟ್ಟಿದ್ರೆ ಚೆನ್ನಾಗಿತ್ತು. ಅದೇ ಒಂದು ಪ್ರಾಪರಾಗಿ ಒಂದು ಸಿನಿಮಾ ಥರ ಇತ್ತು. ಸೆಕೆಂಡ್ ಹಾಫಲ್ಲಿ ತೋರಿಸೋದಕ್ಕೆ ಏನೂ ಇರಲಿಲ್ಲ. ಸೊ ಇದಿಷ್ಟು ನನಗೆ ಈ ಕರುಪು ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಓವರಾಲಾಗಿ ಹೇಳಬೇಕಂತಂದರೆ ಇದೊಂದು ಅದೇ ಒಂದು ಆ್ಯಾವ್ರೇಜ್ ಸಿನಿಮಾ ಅಂತ ಹೇಳ್ತೀನಿ. ಮಜಾ ಇದೆ, ಲೈಕ್ ಸ್ಟಾರ್ ಹೀರೋ ಸಿನಿಮಾ, ಒಂದು ಥಿಯೇಟ್ರಿಕಲ್ ವಾಚ್, ಆ ಎಕ್ಸ್ಪೀರಿಯೆನ್ಸ್ಗೆ ಹೋಗಿ ನೋಡ್ಬೋದು. ನಮ್ಮಲ್ಲಿ ಬಂದಿಲ್ಲ, ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಹೋಗಿ ಮಾಡಿ. ನಮ್ಮಲ್ಲಿ ಯಾವುದು, ನಾನೇ ಈ ವರ್ಷದಲ್ಲಿ ಹಬ್ಬ ಬಂದರೆ ಒಂದು 4-5 ಕನ್ನಡ ಸಿನಿಮಾ ನೋಡಿದ್ದೀನಪ್ಪ. ಸೊ ಹೋಗಿ ನೋಡಿ, ನಿಮಗೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್, ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು, ಆ ವೈಬ್ ಬೇಕು ಅಂತಂದರೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ಇಷ್ಟೇ ನನಗೆ ಸಿನಿಮಾ ನೋಡಿ ಹೇಳಬೇಕನ್ಸಿದ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.